ಈಗಿನ ಮಕ್ಕಳು ಹಂಗದಾರತ್ತ. ಮಗ ದೊಡ್ಡವಾದ್ರ ತಂದಿನ ಮರ್ತಾ ಬಿಡ್ತಾನೆ. ನಿಂಗೆ ಗುರುಗಳು ನಾವು ದೊಡ್ಡವಾಗ ಕೈ ಬಾಯಿಗೆ ಬಂದನ ಮಗ. ಹೌದೌದು ಹೊಡೆ. ಸ್ವತ್ತ ಸಂಸಾರದಾಗ ಹಿತ ಮಾಡಿ ತೋರ್ಸ್ಬೇಕಂತ ಏನ್ ಮಾಡ್ತೀರಪ್ಪ? ಮಕ್ಕಳು ಏನ್ ಮಾಡಾಕತ್ಯಾರ ಈಗ? ಹತ್ತಿರೋ ತುಡಗಿ ಸ್ವತಃ ಸಂಸಾರದಾಗ ಹಿತ ಮಾಡಿ ಉಣಬೇಕಂತ ಹತ್ತಿರೋ ತುಡಗಿ ಕಾಲ ಹೋಯ್ತೋ ಬೈತಾರ ಹಿಂಗ. ಗುರು ಹಿರಿಯರ ಮತ ತರಕಿಗೆ ಬಂದ ಮ್ಯಾಲ ನಡೆದಿದೋ ಕೂಲಿಗೆ. ಅಲ್ಲ ನೀ ತಂದಿ ಪಾರ್ಟಿ ಅವ, ನಮ್ಮ ಸತ್ಯಪ್ಪ ಮಾಸ್ತರು ಈಗ ಅಣ್ಣಗಳು ಮಗನ ಪಾರ್ಟಿ. ಹೌದು. ಮತ್ತ ಸ್ವತಃ ಸಂಸಾರದಾಗ ಹಿತ ಮಾಡಿ ತೋರ್ಲಾಕ ಹತ್ಯಾರ ತುಡುಗಿಗೆ ಈಗಿನ ಮಕ್ಕಳ ತಂದು ನೀ ಹಾಳಾಕತ್ತದಿ. ಮತ್ತೆ ಹಿರಿಯರ ಮಾತು ತೆಪ್ಪಿಸಿ ನಡೆದಿನ ಕೂಲಿಗಂತ ನೀನ ಜಿಗಾಕತ್ತದಿ. ಏನ ಮಗನ ಪಾರ್ಟಿನ ನೀನು, ಏನ ಅಪ್ಪನ ಪಾರ್ಟಿ ನೀನು? ಯಾಕೆ ನಾ ಆಡ್ಲಕತ್ತಿ ನಿನಗೆ ತಿಳಿದಿಲ್ಲ. ಹೆಂಗಣ ಕೂಲಿಗೆ ಹೊಂಟಾರ ಅಂದ್ರೆ ಹೆಂಗ್ ಹೊಂಟಾರ ಇವರು? ಹೆಂಗ ಹೆಂಗಸರು ಕೂಡ ಕಸಕ್ಕೆ ಮನುಷ್ಯರು ಕೂಡ ಯಾರು ಹೋಗ್ಬೇಕು ಇವ್ರಿಗೆ? ಅಂದ್ರೆ ಈಗಿನ ಮಕ್ಕಳು ಹೆಣ್ಮಕ್ಳು ಜೋಡಿ ಹೆಣ್ಮಕ್ಳು ಜೋಡಿ ಕೈ ಕೂಡಿ ಕಸಕ್ಕೆ ಹೋಗ್ಬೇಕು. ಕರೆಯಣ ಐತ್ರಿ. ಯಾಕೆ ಈ ಮಾತು ಹೇಳ್ಬೇಕಾಗೈತಿ? ಈಗ ಸರ್ಕಾರದವ್ರಾಯ್ತು, ಅನೇಕ ಸೌಲಭ್ಯಗಳು ಎಲ್ಲ ಅಕ್ಕನ ಬಳಗಕ್ಕೈತಿ. ಹೌದೌದು. ಯವ ನೀ ಸುಮ್ಮ ಅಡಿಗೆ ಮಾಡಿ ಮನೆಯಾಗಿರ ನಾನೇ ಹೊಕ್ಕನಂತ ತಿಳ್ಕೊಂಡ ಕೈಚಿರ್ಲ ಕುರುಪಿ ಹಾಕೊಂಡ್ ಹೊಂಟೈತ್ರಿ. ಅದು ನೀಲಕಾಡಿ ಮಾಸ್ಟರ್ ಮಹಾರಾಷ್ಟ್ರಕ್ಕೋ ನೈ. ಇದ್ರಾಗ ಮತ್ತ ಮಹಾರಾಷ್ಟ್ರ ಕರ್ನಾಟಕ ಅದೇ ಹಂಗ. ಮಹಾರಾಷ್ಟ್ರ ಹೆಂಗ? ಅಲ್ಲಿ ಹೋಗೋದಿಲ್ರಿ, ಕಬ್ಬು ಕಡ್ಲಿಕ್ಕೆ ಹೋಗ್ತಾರೆ. ಕಬ್ಬು ಕಡಿಯಾಕ ನಿಮ್ಮಲ್ಲಿ ಹೋಗೋದು ನೋಡು. ಹೌದೌದು. ಬಹುಶಃ ಈ ಕಡೆ ಮಹಾರಾಷ್ಟ್ರ ಮಂದಿ ನಮ್ಮ ಗ್ಯಾಂಗ್ ತಗೊಂಡ್ ಕಬಾಡಿಗಳ ಮೇಲೆ ಈ ಕಡೆ ಭಾಳ ಬಂದಾವ ಮಹಾರಾಷ್ಟ್ರದು. ಹೇಳಕ್ಕೂ ಬರುದಿಲ್ಲ. ಬಹುತೇಕ ಹಳುವರಾಗ ಕುಂಬಾರಣ ಹಂಗೆ ಇರ್ಬೇಕಿತ್ತು. ಹೆಂಗತಿ ಹೇಳಿ ಹೆಂಗ ಹಂಗಾರ? ಸ್ವತ್ತ ಸಂಸಾರದಾಗ ಏ ಗುರು ಹಿರಿಯರ ಮತ ತರಕಿಗೆ ಬಂದ ಮ್ಯಾಲ ಹೊಂಟಿನೋ ಕೂಲಿಗೆ. ಯಪ್ಪ ಗುರು ಹಿರಿಯರ ಮತ ತರಕಿಗೆ ಬಂದ ಮ್ಯಾಲ ನಡೆದಿದೋ ಕೂಲಿಗೆ. ಪುಣ್ಯದ ಕಾಲ ಹೋಯ್ತೋ ಬೆಣ್ಣೆ ಮುಳಕ
ತುಸು ತಿನ್ನುವುದು ಲೇಸ ಅಂತ ಚೆಲ್ಲಿರೋ ಪೀಗಿ ಯಪ್ಪ ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಲೇಸ ಅಂತ ಚೆಲ್ಲಿರೋ ಪೀಗಿ ಉಣ್ಣದ ಕಾಲ ಹೋಯ್ತು ಬೆನ್ನಿ ಮೂಲಕ ಹತ್ತು ಮತ ಸಿಗಲ್ದ ಹಿರಿಯರಿಗೆ ಒಡಿ ಬಡಿ ಮಾತ್ರ ತಾಯಿ ತಂದೆಗೆ ಸತ ಸಂಸಾರದಾಗ ಹಿತ ಮಾಡಿ ತೋರ್ಸ್ಬೇಕಂತ ಹಾಕ್ರ ತುಡಗಿಗೆ ಸತ ಸಂಸಾರದಾಗ ಹಿತ ಮಾಡಿ ತೋರ್ಸ್ಬೇಕಂತ ನಡೆದಿರ ಕೂಲಿಗೆ ಸಾಕೈತ ಸಂಸಾರ ಏ ಬೇಕಿನ ಯಾರಿಗೆ ಹುಡುಕೋಗೋ ಗುರವಿಗೆ ಸಂಸಾರ ಬಿತ್ತದ ಶಾಲೆಗೆ ಯಪ್ಪ ನನ್ನ ಗುರುವ ನನಗ ಬೈದು ಬೈದ ಹೇಳಿದರು ಅಲ್ಲೋಗೋ ಹುತ್ತು ಬಾರ್ಗಿ ನನ್ನ ಗುರು ನನಗ ಬೈದ ಹೇಳಿದ ಅಲ್ಲೋಗೋ ಕಸ ಬಾರಿಗೆ ಮತ ಸಿಗಲ್ದ ಹಿರಿಯರಿಗೆ ಒಡಿ ಬಡಿ ಮಾತ್ರ ತಾಯಿ ತಂದೆಗೆ ಸತ ಸಂಸಾರದಾಗ ಹಿತ ಮಾಡಿ ತೋರ್ಸ್ಬೇಕಂತ ನಡೆದಿರ ತುಡಗಿಗೆ ಸತ ಸಂಸಾರದಾಗ ಹಿತ ಮಾಡಿ ತೋರ್ಸ್ಬೇಕಂತ ಹಾಕಿರೋ ತುಡಗಿಗೆ ಹೇಳ್ತೇನೆ ಬಡತಾನ ಏಕಾಗಿ ಕಾಡ್ತಿತ್ತ ಹೇಳ್ತೇನೆ ಬಡತಾನ ಕಾಡ್ತಿದ್ದ ಕೇಳ್ತಮ್ಮ ಹೇಳಣ್ಣ ಏ ರಾಯಣ್ಣ ಗೌಡರಿಗೆ ಏಳಂಬರ್ ಭೂಮಿ ತೋವನಿಗೆ ಏ ಒಟ್ಟು ಭೂಮಿ ಎಲ್ಲ ಕರ್ಕಿ ಬಬ್ಬಲಿ ಹತ್ತಿದಾವೋ ಪಿರಿಯುದ್ದ ಕೂಳಿಗೆ ಗೌಡಗಟ್ಟು ಭೂಮಿ ಎಲ್ಲ ಕರ್ಕಿ ಬಬ್ಬಲಿ ಹಚ್ಚಿದವ ಕಿರಿದ ಕೂಳಿಗೆ ಬೆನ್ನಿ ಮೂಲಕ ಹತ್ತು ಮತ ಸಿಗಲ್ದ ಹಿರಿಯರಿಗೆ ಬಡಿ ಬಡಿ ಮಾತ್ರ ತಾಯಿ ತಂದೆಗೆ ಸತ ಸಂಸಾರದಾಗ ಹಿತ ಮಾಡಿ ತೋರ್ಬೇಕಂತ ಕಳದಿರ ತುಡಗಿಗೆ ಸತ ಸಂಸಾರದಾಗ ಹಿತ ಮಾಡಿ ತೋರ್ಸ್ಬೇಕಂತ ಹತ್ತಿರ ಕೂಲಿಗೆ ಕೊಡ್ಲಿ ಹಾಕ ಹಿಡಿದು ರಾಯಣ್ಣ ನಡೆದಾನ ಕಿಲ್ಲಾಳ ಭೂಮಿಗೆ ಸಲ್ಲಗಿಡ ಕಡಲನತ್ತ ಹೋಗಿ ಕಟ್ಟಿಗೆ ಮವಡಿ ಮಾಡಿ ಜ್ವಾಳ ತಂದು ನುಚ್ಚು ಮಾಡಿ ಹಾಕಿದ ಗಂಡರ ಮಕ್ಕಳಿಗೆ ಕಟ್ಟಿಗೆ ಮೌಳಿ ಮಾಡಿ ಜ್ವಾಕಿ ಮಾಡಿ
ಜಾಕಿ ಮಾಡತಿದ ಗಂಡರ ಕಳಿಗೆ ಪುಣ್ಯದ ಕಾಲವ ಬೆನ್ನಿ ಮೂಲಕ ಹತ್ತೋ ಮತ ಸಿಗದ ಹಿರಿಯರಿಗೆ ಬಡಿ ಬಡಿ ಮಾತ್ರ ತಾಯಿ ಬಂದಗೆ ಸ್ವತಃ ಸಂಸಾರದಾಗ ಹಿತ ಮಾಡಿ ತೋರ್ಸಕಂತ ಹತ್ತಿರ ಕೂಲಿಗೆ ಸ್ವತಃ ಸಂಸಾರದಾಗ ಹಿತ ಮಾಡಿ ತೋರ್ಸಕಂತ ಹತ್ತಿರ ಕೂಲಿಗೆ ಇವತ್ತ ಕೆರಿಸಿದ್ದೇಶ್ವರ ಬೃಹತ್ತವಾಗಿರತಕ್ಕಂತ ಜಾತ್ರಾ ನಿಮಿತ್ತವಾಗಿ